ಯಾಕಂದ್ರೆ ಇಷ್ಟೆಲ್ಲ ನಾವು ಹಿಂದೂಗಳು ಇಟ್ಟು ಉಳಿದಿವಿ ಯಾಕಪ್ಪ ಅಂದ್ರೆ ನಮ್ಮ ಮುತ್ತೆ ಎಲ್ಲಾರು ಔರಂಗಜೇಬನಿಂದ ಟಿಪ್ಪು ಸುಲ್ತಾನ್ ವಿರುದ್ಧ ಹೋರಾಟ ಮಾಡಿ ನಾವು ಬಸಪ್ಪ ಕಲ್ಲಪ್ಪ ಮಲ್ಲಪ್ಪ ಉಳಿ ನಮ್ಮ ಮುತ್ತೆ ಅವ್ರು ಅಂಜಿದ್ರಲ್ಲ ಬಸೀರಮ್ಮ ಅಂತ ಅಣ್ಣ ಸಾಹೇಬ್ ಜೊಲ್ಲೆವಾಲೆ ಮಯೂರ್ ಸಾಹೇಬ್ ಕುಂಟಳ್ಳಿ ವಾಲೆ ಇವತ್ತು ನಾವು ಯಾರಾದ್ರೂ ಉಳಿದಿದ್ರ ಯಾರ ಪುಣ್ಯ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಪ್ರತಾಪ. ನಾವು ಹಾಲ ಮತದ ಹೆಣ್ಣುಮಗಳು ಅಹಿಲ್ಯಾಬಾಯಿ ಹೋಳ್ಕರ್ ಆ ತಾಯಿ 3,500 ದಿವಸ ತನಕ ಜೀವನ ಎಲ್ಲೆಲ್ಲ ಔರಂಗಜೇಬ್ ಕೆಡವಿದ್ದ ಮೊಘಲ್ ಕೆಡಿತ್ತು. ಇವತ್ತ ಕಾಶಿಗೆ ನೀವು ಹೋದ್ರಂದ್ರೆ ರಾಜಮಾತ ಅಹಿಲ್ಯಾಬಾಯಿ ಹೋಳ್ಕರ್ ಕೈಯಾಗ ಲಿಂಗ ಹಿಡ್ಕೊಂಡು ಕೂತಿದ್ದು ಒಂದು ಮೂರ್ತಿ ನಮ್ಮ ಮೋದಿಯವರು ಸ್ಥಾಪನೆ ಮಾಡ್ಯಾರ. ಎದಕ್ಕೆ ಮಾಡ್ಯಾರ? ಆ ಹೆಣ್ಮಗಳು ಹಾಲು ಮತದ ಹೆಣ್ಮಗಳು ಇಂದೂರಿನ ರಾಣಿ. ಆ ರಾಣಿಗೆ ಏನ್ ಹೆಸರು ಐತಂದ್ರ ಅಹಿಲ್ಯಾಬಾಯಿ ಹೋಳ್ಕರ್. ಆ ಹೆಣ್ಮಗಳು ಸಣ್ಣ ವಯಸ್ಸಿನಾಗ ಯಾರು ವಿಧವಾ ಆದ್ರಂದ್ರೆ ಲಗ್ನ ಆಗುವಂತದ್ದು ನಾವು ಕ್ರಾಂತಿಕಾರಿ ನಿರ್ಣಯ ಮಾಡೋದಕ್ಕೆ. ಆ ಅಹಿಲ್ಯಾಬಾಯಿ ಹೋಳ್ಕರ್ ಕಾಶಿ ವಿಶ್ವನಾಥನ ಔರಂಗಜೇಬನ ಕೆಡವಿದ ಅದ್ರ ಮಕ್ಳು ದೇವಸ್ಥಾನ ಕಟ್ಟಿ ಇವತ್ತು ನಮ್ಗೆಲ್ಲ ಕಾಶಿಗೆ ಹೋದ್ರೆ ವಿಶ್ವನ ದರ್ಶನ ಮಾಡೋದು ಹೆಣ್ಮಗಳು. ಅದಕ್ಕೆ ಎಲ್ಲೆಲ್ಲ ಅಹಿಲ್ಯಾಬಾಯಿ ಎಲ್ಲಿ ನಮ್ಮ ಜ್ಯೋತಿರ್ಲಿಂಗ ಅದ ಅಹಿಲ್ಯಾಬಾಯಿ ಹೋಳ್ಕರ್ ಮೂರ್ತಿ ಅದಾವ. ಅವ್ರೆಲ್ಲರೂ ಹೋರಾಟ ಮಾಡಿ ಸಂಘರ್ಷ ಮಾಡಿ ವೀರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಎಲ್ಲಾ ಪುಣ್ಯಾತ್ಮರು ನಮ್ಮನ್ನ ಇವತ್ತು ಈ ದೇಶದಲ್ಲಿ ನಾವೆಲ್ಲ ಉಳಿಲಿಕ್ಕೆ ಕಾರಣ ಬಂಧುಗಳೇ. ಇವತ್ತು ಈ ಲೋಕಸಭೆ ಚುನಾವಣೆಯಲ್ಲಿ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ, ಕಾಂಗ್ರೆಸ್ನಾಗೂ ಸುದ್ದಿ ಇಲ್ಲ, ಅಲ್ಲಿನೂ ಬಹಳಷ್ಟು ಜಗಳ ಅದಾವ. ಎಲ್ಲ ಅವರೇ ಆಗ ನಮ್ದೇನಪ್ಪ ಕಾಂಗ್ರೆಸ್ನವ್ರು ಅದಾಕತ್ತಾರ. ಈಗ ಬಸ್ ಇಲ್ಲೆಲ್ಲ ಸುಮ್ ಕೂತಾರ ಪಾಪ ಅವ್ರು ಯಾಕಂದ್ರೆ ಮಾಡ್ಕೊಂಡು ಹೋಗಿಲ್ಲ ಬೆಲ್ಲೆವ್ರು ಅಂತ ಹೇಳಿ. ನಾವು ಈ ಸಲ ಯಾರನ್ನೂ ಟೀಕೆ ಮಾಡೋದಿಲ್ಲ. ಮಾಡೋದು ಅಂದ್ರೆ ಮಾಡೋದು ಅದೇ ಕಾಂಗ್ರೆಸ್ ಮ್ಯಾಗಿನವ್ರು ಅಟ್ಟೆ ಮಾಡೋದೀಗ. ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಪಟಾಟಿಯಿಂದ ಏನ್ ಬೇಕಂತವ यहाँ से हमू डालने का, यहाँ से आपको ये बंगाल का सोना निकलेगा ಅಂತ ಸೈಂಟಿಸ್ಟ್ ಅಪ್ಪ. ಚುನಾವಣೆ ಪ್ರಣಾಳಿಕೆ ಹೇಳ್ಯಾರ, ನಿಮ್ಗೆ ಗೊತ್ತಿಲ್ಲ ಏನ್ ಹೇಳ್ಯಾರ ಅವರು. ಮುಸ್ಲಿಮರ ರಕ್ಷಣೆಗಾಗಿ ವಿಶೇಷ ಕಾನೂನು ನಾವು ದೇಶದಾಗ ತರ್ತೀವಿ ಅಂತ ಹೇಳ್ಯಾರ. ನಿನ್ನೆ ನರೇಂದ್ರ ಮೋದಿ ಹೇಳೋಲ್ಲ, ಇದು ಕಾಂಗ್ರೆಸ್ ಪ್ರಣಾಳಿಕೆ, ಮುಸ್ಲಿಂ ಲೀಗ್ ಪ್ರಣಾಳಿಕೆ ಅಂದ್ರೆ ಏನು, ಈ SC STಗೆ ಸಾವಿರಾರು ವರ್ಷದಿಂದ ಅವ್ರಿಗೆ ದೌರ್ಜನ್ಯ ಅನ್ಯಾಯ ಆಗೈತಿ. ಅದಕ್ಕೆ ಇವತ್ತು ಅಟ್ರಾಸಿಟಿ ಕೇಸ್ ತಂದಾರ. ಅದನ್ನ ನಾವೆಲ್ಲ ಒಪ್ಕೊಂಡಿ. ಅದು ನಮ್ಮ ಮೂಲ ನಮ್ಮ ದೇಶದವರು ಅವ್ರ ಮೇಲೆ ಏನು ಇಷ್ಟು ದಿವಸ ದೌರ್ಜನ್ಯ ಆಗಿದೆ, ಅವ್ರ ಮೇಲೆ ಆಗಬಾರ್ದು ಅನ್ನೋಂಥದ್ದು ಇದು ನಮ್ಮೆಲ್ಲ ಮನುಷ್ಯತ್ವ ನಾವೆಲ್ಲ ತಿಳ್ಕೊಬೇಕಾಗಿ. ಇವ್ರ ಅಲ್ಪಸಂಖ್ಯಾತರಿಗೆ ಅದೇ ಕಾನೂನನ್ನು ಇವ್ರಿಗೂ ತರೋತ್ತ. ಯಾವ ಒಬ್ಬರಿಗೆ ಸಾಬ್ರಿಗೆ ನೀವು ಏನಾರೇ ನಿಮ್ಮ ಮನೆಗೆ ಬಂದು ಹೊಡೆದ್ರು ನಿಮ್ಮಾಗೆ ಕೇಸ. ಈಗ ಒಕ್ಕಪತ್ತ ಐತಿ, ಒಕ್ಕಪತ್ತಿ ದೇಶನಾಗ ಇಲ್ಲಿ ಈ ಜಿಲ್ಲಾದಾಗ ಐತಿಲ್ಲ ಗೊತ್ತಿಲ್ಲ. ಒಂದು ಸಣ್ಣ ಗೋಲ್ ಇತ್ತಂದ್ರೆ ಸುತ್ತಮುತ್ತಲ ಸರ್ವೆ ಮಾಡ್ತದೆ, ಎಲ್ಲ ಒಕ್ಕಪ್ಪನೇ. ನಮ್ಮ ದೇಶನಾಗ ಎಷ್ಟೈತಿ ಒಕ್ಕಪ್ಪ ಆಸ್ತಿ ಕೊಡ್ತದೆ ನಮ್ಗೆ. 18 ಲಕ್ಷ ಇಂಡಿಯನ್ ಆರ್ಮಿದ ಆಸ್ತಿ ಎಕರೆ, 15 ಲಕ್ಷ ಇಂಡಿಯನ್ ರೈಲ್ವೆ ಐತಿ, 12 ಲಕ್ಷ ವಕಫ್. ಇದು ನೇರು ಮಾಡಿದಂತ ದೊಡ್ಡ ದುರಂತ. ಏನಂದ್ರೆ ವಕಫ್ ಅಂದ್ರೆ ಏನಿ ಅಂದ್ರ ಇಲ್ಲಿ ಪಾಕಿಸ್ತಾನ ಹೋದಲ್ಲ ಅವರೆಲ್ಲ, ಆ ಎಲ್ಲ ಆಸ್ತಿಗಳು ಎಲ್ಲೇ ಒಂದು ಸಣ್ಣ ಮಸೂತಿದ್ರು ಅದು ವಕಫ್ ಡಿಕ್ಲೇರ್ ಆಯ್ತಂದ್ರ 12 ಲಕ್ಷ ಎಕರೆ. ಕರ್ನಾಟಕದಾಗ 56,000 ಎಕರೆ. ಇಲ್ಲೇ ತಿರುಗಾಳದಾಗ ಮನೆ ಬಂದಿದ್ರು ತೆರೆದವ್ರು. ನಾ ಬಿಜಾಪುರ ಒಂದು 2-3 ಬಿಡಿಸಿದೆ, ಬಂದರೆ ಬನ್ನಿ ಮಕ್ಕಳಂದ್ರೆ 56,000 ಎಕರೆ. ಅವ್ರ ಕಾನೂನು ಹೆಂಗೆ ಕೊಡ್ತದೆ, ಈಗ ನಿಮ್ಮ ಊರಿಗೆ ಬಂದು ಇದು ನಮ್ಮದು ಆಸ್ತಿಪ್ಪ ಅಥವಾ ಅಂದ್ಬಿಟ್ರೆ ಮುಗಿದ್ರೆ ನಿಮ್ಗೆ ಅಲ್ಲಿ ಸುಪ್ರೀಂ ಕೋರ್ಟ್ನಾಗ ಏನು ಆಗುದಿಲ್ಲ, ಅವ್ರದೇ ಒಂದು ಕೋರ್ಟ್ ಐತಿ. ಯಾವ ತುಡುಗು ಮಾಡಿರ್ತಾನೆ ತುಡುಗನ ಮೇಲೆ ನ್ಯಾಯ ಬೇಡಕ್ಕೆ ಹೋಗೋದು. ವಕಫ್ ಟ್ರಿಬ್ಯುನಲ್ ಐತಿ, ಅದನ್ನ ಮತ್ತೆ ಜಾರಿ ತಗೊಂಡ್ಬರ್ತೀವಿ ನಾವು. ಅವ್ರಿಗೆಲ್ಲ ಆಸ್ತಿ ಅದನ್ನ ಅವ್ರ ಬಳಿ ಕೊಡ್ತೀವಿ ಅಂತ ಹೇಳಿ
ಈ ರೀತಿ ಮತ್ತು 370 ಕಾಶ್ಮೀರ ಮತ್ತು ನಾವು ಹೊಳ್ಳಿ ಕೊಡ್ತೀವಿ ಅಂತ ಹೇಳ್ಯಾರ. ಅಲ್ಲಿ ಕಾಶ್ಮೀರದ ಕಾನೂನು ಏನೈತಿ, ಮೊದಲು 370 ಅಂದ್ರೆ ಅಲ್ಲಿ SC ST ಮೀಸಲಾತಿರ್ಲಿಲ್ಲ. ಭಾರತದ ಯಾವುದೇ ನಾಗರಿಕ ಅಲ್ಲಿ ಹೋಗಿ ಆಸ್ತಿ ತಗೋತೀನಿ, ಅಂಗಡಿ ತಗೋತೀನಿ, ಖರೀದಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಆಸ್ತಿ ತಗೊಳಕ್ ಬರ್ತಿದ್ದಿಲ್ಲ. ಅಲ್ಲಿ ಹೆಣ್ಣು ನೀವು ಲಗ್ನ ಆಗ್ಲಕ್ ಬರ್ತಿದ್ದಿಲ್ಲ. ಇಲ್ಲಿ ಹೆಣ್ಣು ಏನಾರ ಆದಂದ್ರೆ ಆ ಹೆಣ್ಣು ಮಕ್ಕಳಿಗೆ ಆಸ್ತಿ ಬರ್ತಿದ್ದಿಲ್ಲ. ಅಲ್ಲಿ ಯಾರೇ ಭಾರತದವರು ಹೋದ್ರೆ ಅಲ್ಲಿ ವೋಟಿಂಗ್ ಪವರ್ ಇರ್ತಿದ್ದಿಲ್ಲ. ಮತ್ತೆ ಅದನ್ನು ಜಾರಿ ಮಾಡ್ತಿರ್ತಾರೆ ಕಾಂಗ್ರೆಸ್ನವ್ರು. ಇವತ್ತು ನಮ್ಮ ಚುನಾವಣೆ ಪ್ರಣಾಳಿಕೆಗಳು ಹೇಳೋದಂದ್ರೆ ಇದನ್ನೆಲ್ಲ ನಾವು ತಿಳ್ಕೊಂಡು ಅಣ್ಣಾ ಸಾಹೇಬ್ ಜೊಲ್ಲೆಯವ್ರಿಗೆ ಕೆಲಸ ಮಾಡ್ಯಾರ ಬಿಟ್ಟಾರ. ಅವ್ರು ಈಗ ನೋಡಿದೆ ಲಿಸ್ಟ್ ಅವರು ಎಲ್ಲ ಗುಡಿ ಗುಂಡಾರದ ಎಲ್ಲ ಅವ್ರ ಮಂತ್ರಿ ಇದ್ರು, ಅವರೇ ತೊಗೊಂಡು ಹೋಗ್ಯಾರ. ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಎಲ್ಲ ಹಳ್ಳ ನೋಡಿದೆ 5 ಲಕ್ಷ 10 ಲಕ್ಷ 5 ಲಕ್ಷ ನಮಗೂ ಕೊಡ್ರಿ ಅಂದ್ರೆ ಕಡಿ ನಾವು ಜಗಳಾಡಿ ಬೊಮ್ಮಾಯಿ ಕೂಡ ಜಗಳ ಡಿಶಮ್ ಮಾಡಿ ಅಪ್ಪಾಜಿ ಕೂಡ ಹೇಳುವಪ್ಪ ಅವ್ರು ಜಗಳಾಡಿ ಹೊಡೆದಾಡಿ ರೊಕ್ಕ ಹೋಗಿ ಬಿಜಾಪುರ ಮೊದಲು ಹೆಂಗಿತ್ತು, ಬಿಜಾಪುರ ಧೂಳಾಪುರ ಇತ್ತು, ಏನೇನೋ ಆಗ್ತಿದ್ರು. ಈಗ ಬಿಜಾಪುರ ಭಾರತದ 6ನೇ ಒಳ್ಳೆಯ ವಾತಾವರಣ ಇರುವಂತ ಗಾಳಿ ನಗರ ವಿಜಯಪುರ ಆಗಿದೆ.